ಇವತ್ತು ನಾನು ಇಲ್ಲಿ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಡ್ಲಿ ತುಂಬಾ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ಬಂದಿದ್ದಾವೆ ನೋಡಿ. ಸ್ಪೂನ್ ಹಾಕಿ ಎಬ್ಸುವಂತ ಅವಶ್ಯಕತೆನೇ ಇಲ್ಲ, ಅವಾಗೆ ಎದ್ದು ಬರ್ತಾ ಇದ್ದಾವೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ರೇಷನ್ ಅಕ್ಕಿಯಲ್ಲಿ ಇವತ್ತು ನಾನು ಇಡ್ಲಿ ಹೇಗೆ ಮಾಡೋದು ಅಂತ ಹೇಳಿ ಇಡ್ಲಿ ಮಾಡಿ ತೋರಿಸಿದ್ದೀನಿ. ಸ್ಪಂಜ್ ಹಿಡಿದಾಗೆ ಆಗ್ತದೆ ಕೈಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಚಟ್ನಿ ಒಟ್ಟಿಗೆ ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನಿಮಗೆ ನೋಡಿ ಇಲ್ಲಿ ತುಂಡು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಮಾಡಿರೋದು ವಿಡಿಯೋಗೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಟಿಫಿನಿಗೆ ಆಯಿತು, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಯಿತು, ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ರೇಷನ್ ಅಕ್ಕಿ ಇಡ್ಲಿ ಮಾಡಲಿಕ್ಕೆ ಇಲ್ಲಿ 1 ಬೌಲ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ನೋಡಿ. 2 ಬೌಲು, 3 ಬೌಲು ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ನೋಡಿ. ಅರ್ಧ ಬೌಲು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವುದಿದೆಯೋ ಅದನ್ನು ನೀವು ತಗೊಳ್ಳಿ ನೋಡಿ. ಅರ್ಧ ಕಪ್ಪು ಉದ್ದಿನಬೇಳೆ ಆದಮೇಲೆ 2 ಸ್ಪೂನು ಸಾಬುದಾನಿನ ಸೇರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸಾಬುದಾನಿ ಹಾಕಿದ ಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ, ಯಾವುದಾದ್ರೂ ಅವಲಕ್ಕಿ ತಗೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ಹಾಕಿದ್ದೇನೆ ನೋಡಿ. ಇಲ್ಲಿ ನೀರು ಹಾಕಿ ಇದಕ್ಕೆ 3 ರಿಂದ 4 ಸತಿ ನಾವು ಕ್ಲೀನ್ ಮಾಡಿ ತೊಳ್ಕೊಬೇಕು. ರೇಷನ್ ಅಕ್ಕಿ ಆಗಿರೋದ್ರಿಂದ ನಾವು 3 ರಿಂದ 4 ಸತಿ ಇದನ್ನು ಕ್ಲೀನ್ ಮಾಡಿ ತೊಳಿತೇನೆ ಚೆನ್ನಾಗಿ ನೋಡಿ. ಈಗ 4-5 ಸತಿ ತೊಳೆದು ಇಟ್ಟಿದ್ದೇನೆ. ಇದನ್ನು 5 ರಿಂದ 6 ಗಂಟೆಗಳ ಕಾಲ ನಾನು ನೆನೆಯೋದಕ್ಕೆ ಹಾಗೆ ಬಿಡ್ತೇನೆ. ಇಲ್ಲಿ 5 ರಿಂದ 6 ಗಂಟೆಗಳ ಕಾಲ ನೆನೆದಿದ್ದಾವೆ ಫ್ರೆಂಡ್ಸ್. ಇವು ಈಗ ನಿಮಗೆ ಕಾಣ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೆನೆದಿದ್ದಾವಲ್ಲ. ನೀರು ಬಸ್ಕೊಂಡು ಈಗ ನೋಡಿ ಸ್ವಲ್ಪ ಇದ್ರಾಗಿನ ನೀರು ಬಸ್ಕೊಂಡು ಹಾಕೋತೇನೆ. ಇದೇ ನೀರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನೇ ಹಾಕೋಬೇಕಾಗುತ್ತೆ, ಜಾಸ್ತಿ ಹಾಕೊಂಡು ರುಬ್ಕೊಳಿಕ್ಕೆ ಹೋಗ್ಬೇಡಿ. ಇಷ್ಟು ನೀರಿದ್ರೆ ಸಾಕು. ಈಗ ಇದನ್ನು ನುಣ್ಣಂಗೆ ದೋಸೆ ಹಿಟ್ಟು ಯಾವ ಥರ ರುಬ್ತೀವಿ ಅದೇ ಥರ ರುಬ್ತೇನೆ. ಈಗ ನೋಡಿ ಇಲ್ಲಿ ನುಣ್ಣಗೆ ರುಬ್ಬಿದ್ದೇನೆ. ಈಗ ಒಂದು ಪಾತ್ರೆಗೆ ತಗೊಂಡ್ಬಿಡ್ತೇನೆ ನೋಡಿ. ಇದೇ ಥರ ಉಳಿದಿರೋದು ಕೂಡ ನಾನು ಇದೇ ಥರ ಎಲ್ಲವನ್ನು ರುಬ್ಕೊಂಡ್ಬಿಡ್ತೇನೆ. ಈಗ ನೋಡಿ ಲಾಸ್ಟ್ ಬ್ಯಾಟ್ರನ್ನ ರುಬ್ಬಿದ್ದೇನೆ. ಈಗ ನೋಡಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು. ಎಲ್ಲವನ್ನು ಒಂದಕ್ಕೆ ಒಂದು ಮಿದುವಾಗಿರುತ್ತೆ, ಒಂದು ಗಟ್ಟಿಯಾಗಿರುತ್ತೆ. ಈ ಥರ ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡಿ ನಾಳೆ ಬೆಳಗ್ಗೆವರೆಗೂ ಹಾಗೆ ಬಿಡ್ತೇನೆ ನೋಡಿ. ನಾಳೆ ಬೆಳಗ್ಗೆವರೆಗೆ ಇದನ್ನು ಹೀಗೆ ನಾನು ಇಟ್ಬಿಡ್ತೇನೆ. ಬೆಳಗ್ಗೆ ನೋಡೋಣ ನೋಡಿ. ನಾವು ರಾತ್ರಿ ಏನು ಇಡ್ಲಿ ನೋಡಿ, ಇಡ್ಲಿ ಅಕ್ಕಿ ರುಬ್ಬಿಟ್ಟಿದ್ದೀವಿ ರೇಷನ್ ಅಕ್ಕಿ ನೋಡಿ. ಎಷ್ಟು ಉಬ್ಬಿ ಬಂದಿದೆ ನೋಡಿ, ಕಾಣ್ತಿರ್ಬೋದು. ಹಗುರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಉಪ್ಪು ಹಾಕಿಲ್ಲ, ಸೋಡಾ ಪುಡಿ ಹಾಕಿಲ್ಲ, ಏನೂ ಹಾಕಿಲ್ಲ ಫ್ರೆಂಡ್ಸ್ ನೋಡಿ. ಈ ಥರ ನಾವು ತಿರುಗಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಹಿಟ್ಟು ಎಷ್ಟು ಹಗುರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಮಸ್ತಾಗಿದೆ ಅಲ್ಲ. ಈಗ ಇದಕ್ಕೆ ಸೋಡಾ ಪುಡಿ ಸೋಡಾ ಪುಡಿ ಅಲ್ಲ, ಸೋಡಾ ಪುಡಿ ಯೂಸ್ ಮಾಡಲ್ಲ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನೀವು, ತುಂಬಾ ಚೆನ್ನಾಗಿರುತ್ತೆ ಇದು. ಈ ಥರ ನಾವು ರೇಷನ್ ಅಕ್ಕಿಯಿಂದ ಇಡ್ಲಿ ಗಟ್ಟಿ ಹಾಕಾವು ಇದು ಹಾಕಾವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ, ಮಸ್ತಾಗಿರುತ್ತೆ. ಈಗ ನಾನು ನಿಮಗೆ ಇಡ್ಲಿ ಹಾಕಿ ತೋರಿಸ್ತೇನೆ ಯಾವ ಥರ ಅಂಥೇಳಿ. ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಈ ಥರ ನಾವು ತಿರುಗಿಸ್ಕೋಬೇಕು. ಅಂದರೆ ಏನಂತಾರೆ ಅದಕ್ಕೆ ಗರ್ ಅಂಥೇಳಿ ತಿರುಗಿಸಿದರೆ ಮಸ್ತಾಗಿರುತ್ತೆ. ಈಗ ಇಡ್ಲಿ ಬ್ಯಾಟ್ರನ್ನು ಹಾಕಿ ತೋರಿಸ್ತೇನೆ ನೋಡಿ. ಇಲ್ಲಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಹಚ್ಚಲೇಬೇಕು, ಎಣ್ಣೆ ಹಚ್ಚದಿದ್ರೆ ಎಳ್ಳುವುದಿಲ್ಲ ಇಡ್ಲಿ ನೋಡಿ ಫ್ರೆಂಡ್ಸ್. ಎಷ್ಟು ಬೇಕು ನಮಗೆ ಅಷ್ಟಟ್ಟನೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಹಿಟ್ಟು ಉಬ್ಬಿ ಬರುವಾಗ ನಮಗೆ ಇಡ್ಲಿ ದೊಡ್ಡ ಆಗ್ತಾವು, ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ. ಇದೇ ಥರ ನಾನೀಗ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲದಕ್ಕೂ ಹಾಕೊಂಡ್ಬಿಡ್ತೇನೆ ನೋಡಿ. ಇಲ್ಲಿ ಇಡ್ಲಿ ಎಲ್ಲ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಈ ಥರ ಸ್ಟ್ಯಾಂಡನ್ನು ರೆಡಿ ಮಾಡ್ಕೋತೇನೆ. ಈಗ ಇದು ರೇಷನ್ ಅಕ್ಕಿದು ಅಂಥೇಳಿ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಇಡ್ಲಿ ಬರ್ತಾವೆ ಫ್ರೆಂಡ್ಸ. ನೀವು ಒಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ ನೋಡಿ. ಈಗ ಈ ಥರ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ. ಇಲ್ಲಿ ಇಡ್ಲಿ ಪಾತ್ರೆ ಇಲ್ಲಿ ನಾನು ಆಲ್ರೆಡಿ ಇಡ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದೆ ನೋಡಿ. ನೀರು ಕುದೀತಾ ಇದೆ. ಈಗ ಇಡ್ಲಿ ಸ್ಟ್ಯಾಂಡನ್ನು ಇದರೊಳಗಡೆ ಇಟ್ಕೋತೇನೆ ನೋಡಿ.
ಇದರೊಳಗಡೆ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೇನೆ. 8 ರಿಂದ 10 ನಿಮಿಷಗಳ ಕಾಲ ಸ್ಲೋ ಅಲ್ಲಿ ಬೇಯಲಿ ಇದು ತೋರಿಸ್ತೇನೆ. ಇಲ್ಲಿ ಇಡ್ಲಿ ರೆಡಿಯಾಗಿ ನೋಡೋಣ ಫ್ರೆಂಡ್ಸ್. ವಾವ್, ನೋಡಿ ಇಡ್ಲಿ ರೇಷನ್ ಅಕ್ಕಿ ಆದ್ರೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ನೋಡಿ, ಎಷ್ಟು ಇದಾಗಿದ್ದಾವಲ್ವ. ಈಗ ಹೊರಗಡೆ ತಗೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ. ಈಗ ತೆಗಿತೇನೆ ಒಂದು ಸ್ಪೂನಿಂದ. ಹಾಂ, ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದ್ದಾವೆಲ್ಲ. ವಾವ್, ನೋಡಿ ಎಷ್ಟು ಮಸ್ತಾಗಿ ರೇಷನ್ ಅಕ್ಕಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಗುರವಾಗಿ ಬಂದಿದ್ದಾವೆ. ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ. ನೋಡಿ ಇದೇ ಥರ ಸ್ಪೂನಿಂದ ಏನು ಬೇಡ. ವಾವ್, ಕೈ ಸುಡ್ತಾ ಇದ್ದಾವೆ ಫ್ರೆಂಡ್ಸ್. ವಾವ್, ನೋಡಿ ಇಲ್ಲಿ ಸುಡ್ತಾ ಇದ್ದಾವೆ. ತುಂಬ ಚೆನ್ನಾಗಿ ನೋಡಿ, ಇದಕ್ಕೆ ಸ್ಪೂನ್ ಎಲ್ಲ ಬೇಡ, ಹಾಗೇನೂ ಬರ್ತವೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮಸ್ತಾಗಿ ಬಂದಿದ್ದಾವಲ್ಲ ಇಡ್ಲಿ ನೋಡಿ. ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿದ್ದೇನೆ. ಈ ಥರ ಇಡ್ಲಿ ಯಾವತ್ತೂ ನೋಡಿರಲ್ಲ. ಮಲ್ಲಿಗೆ ಇಡ್ಲಿ ಥರ ಅಷ್ಟು ಹಗುರವಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟು ಮಸ್ತಾಗಿ ಇಡ್ಲಿ ಅಕ್ಕಿ ಅಥವಾ ಇಡ್ಲಿ ರವೆ ತಂದು ಅಂಗಡಿಯಿಂದ ಮಾಡೋಕ್ಕಿಂತ ನಾವು ಇದೇ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿಯಿಂದ. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.